ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿರುವ ಮಹಿಳಾ ಮನೆಗಳು ಅಂದ್ರೆ ನಾರಿ ಶಕ್ತಿ ನೋಡಲೇಬೇಕಾಗಿರುವ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಇಷ್ಟು ದಿನ ಪ್ರತಿ ತಿಂಗಳು 2,000 ಸಿಗುತ್ತೆ, ನಮ್ಮ ಮನೆ ಕರೆಂಟು ಫ್ರೀ, ಅಯ್ಯೋ ರಾಜ್ಯ ಸರ್ಕಾರ ಇಷ್ಟೆಲ್ಲ ಯೋಜನೆಗಳನ್ನ ನಮಗೋಸ್ಕರ ತಂದಿದೆಯಲ್ಲ ಅಂತ ಮಹಿಳೆಯರು ಖುಷಿ ಪಡ್ತಾ ಇದ್ರು. ಆದ್ರೆ ನಿಜಕ್ಕೂ ಫಲಾನುಭವಿಗಳಿಗೆ ಮಾತ್ರ ಈ ಯೋಜನೆಗಳು ತಲುಪ್ತಾ ಇತ್ತಾ? ಇಲ್ಲ, ಅನರ್ಹರು ಕೂಡ ಈ ಯೋಜನೆಯ ಲಾಭ ಪಡೆದುಕೊಳ್ತಾ ಇದ್ರು ಅನ್ನೋ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಿದ್ದಂತೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಸಿಗಬೇಕು ಇನ್ನು ಮುಂದೆ ಅಂದ್ರೆ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕು, ಹೊಸದಾಗಿ ಅರ್ಜಿ ಸಲ್ಲಿಸಬೇಕು, ಅರ್ಹತೆ ಇರೋದನ್ನ ಪರಿಶೀಲನೆ ಮಾಡ್ಲಾಕತ್ತಂತೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಬಳಕೆದಾರರಿಗೆ ಮತ್ತೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದ್ದು, ಅನರ್ಹ ಫಲಾನುಭವಿಗಳನ್ನ ಕೈ ಬಿಡೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಅರ್ಜಿ ಸಲ್ಲಿಸದೆ ಹೋದ್ರೆ ಗೃಹಜ್ಯೋತಿ ಯೋಜನೆಯು ಕಟ್ ಆಗುವುದು ಗ್ಯಾರಂಟಿ. ಗೃಹ ಜ್ಯೋತಿಯಲ್ಲಿ ಅಂಗಡಿಗಳಿಗೂ ಕೂಡ ಫ್ರೀ ವಿದ್ಯುತ್ ಅನ್ನ ಬಳಕೆದಾರರು ಪಡೆದುಕೊಳ್ತಿದ್ದಾರೆ. 2 ಯೋಜನೆಗಳಿಗೆ ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಸೂಚನೆ ಕೊಡಲಾಗಿದ್ದು, ಗೃಹಲಕ್ಷ್ಮಿ ಗೃಹಜ್ಯೋತಿ ಬಳಕೆದಾರರು ಸಿದ್ಧ ಆಗಬೇಕು. ಒಂದಷ್ಟು ದಾಖಲೆಗಳನ್ನ ಮೋಸ್ಟ್ಲಿ ಕೇಳ್ತಾರೆ. ಕಾರಣ ಯಾಕೆ ಅನರ್ಹರು ಕೂಡ ದುಡ್ಡು ಪಡೆದುಕೊಳ್ತಾ ಇದ್ರು, ಫ್ರೀ ಕರೆಂಟ್ ಅನ್ನ ಪಡೆದುಕೊಳ್ತಾ ಇದ್ರು ಅಂದ್ರೆ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಜಾರಿಗೆ ತಂದಾಗ ಆರಂಭದಲ್ಲೇ ಹೇಳಿದ್ರು ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಹೆಂಗಿರುತ್ತೆ, ಈ ಯೋಜನೆಯ ಫಲಾನುಭವಿಗಳು ಹೆಂಗಿರ್ತಾರೆ ಅಂದ್ರೆ IT ರಿಟರ್ನ್ಸ್ ಆಗಿರಬಾರ್ದು, ಹೆಚ್ಚಿನ ಆದಾಯ ಇದ್ದವರು ಇನ್ಕಮ್ ಟ್ಯಾಕ್ಸ್ ಕಟ್ತಿರ್ತಾರಲ್ಲ ಅಂಥ ಕುಟುಂಬಗಳಿಗೆ ಈ ಯೋಜನೆ ಲಾಭ ಇರೋದಿಲ್ಲ ಅಂತ. ಬಟ್ ಇನ್ಫ್ಯಾಕ್ಟ್ ಈಗ IT ರಿಟರ್ನ್ಸ್ ಫೈಲ್ ಮಾಡಿದವರು ಕೂಡ ಈ ಯೋಜನೆಯ ಲಾಭ ಪಡೆದುಕೊಳ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ ಅಂತೆ. ಬಹುತೇಕ ಲಕ್ಷಾಂತರ ಹೆಣ್ಣು ಮಕ್ಕಳಿದ್ದಾರೆ ಆ ಸಾಲಿನಲ್ಲಿ ಅಂತ ಹೇಳ್ತಾ ಇರೋದು ಸರ್ಕಾರ. ಹಂಗಾಗಿ ನಿಜವಾದ ಫಲಾನುಭವಿಗಳಿಗೆ ಈ ಯೋಜನೆ ಲಾಭ ಸಿಗಬೇಕು, ಅನರ್ಹರನ್ನ ಕೈ ಬಿಡಬೇಕು ಅನ್ನೋ ಕಾರಣಕ್ಕೆ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಿ ಅಂತ ಸರ್ಕಾರ ಹೇಳ್ತಾ ಇರೋದು. ಈಗ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಿದಾಗ ವೆರಿಫೈ ಮಾಡ್ತಾರೆ ಯಾರು IT ರಿಟರ್ನ್ಸ್ ಫೈಲ್ ಮಾಡ್ತಿದ್ದಾರೆ, ಯಾರಾದ್ರೂ ಸರ್ಕಾರಿ ಉದ್ಯೋಗದಲ್ಲಿ ಇದ್ಕೊಂಡು ಕೂಡ ಯೋಜನೆ ಲಾಭ ಪಡೆದುಕೊಳ್ತಿದ್ದಾರಾ, ಜೊತೆಗೆ ಮತ್ತೆ ಸತ್ತವರ ಹೆಸರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ದುಡ್ಡು ಹೋಗ್ತಾ ಇದೆ ಅಂತೆ ಅಕೌಂಟ್ಗಳಿಗೆ. ಸೊ ಅದನ್ನ ಎಲ್ಲ ಕೂಡ ಪರಿಶೀಲನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಿದೆ. ಹಾಗಾಗಿ ಇನ್ನು ಮುಂದೆ ರಾಜ್ಯದಲ್ಲಿ ಹೆಣ್ಮಕ್ಳು ರಾಜ್ಯ ಸರ್ಕಾರದ ಈ 2 ಯೋಜನೆಗಳ ಲಾಭ ಪಡೆದುಕೊಳ್ಬೇಕು ಅಂದ್ರೆ ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಮಾಡಬೇಕು. ಅರ್ಜಿ ಪರಿಶೀಲನೆ ಆದ ಬಳಿಕ ನೀವು ನಿಜಕ್ಕೂ ಫಲಾನುಭವಿಗಳು ಅಂತ ಗೊತ್ತಾದ್ರೆ ಮಾತ್ರ ಯೋಜನೆಯ ಲಾಭ ನಿಮ್ಮನ್ನ ತಲುಪುತ್ತೆ ಅಂತ ಸರ್ಕಾರ ಹೇಳ್ತಾ ಇರೋದು. ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರು ನಿಲ್ಸಕ್ಕೆ ಹೋಗಲ್ಲ ನಾವು, ಬಟ್ ದೇ ವಿಲ್ ಹ್ಯಾವ್ ಟು ಗಿವ್ ಎನ್ ಅಪ್ಲಿಕೇಶನ್. ಯಾರನ್ನ ಹಣನೂ ಕೂಡ ಯಾರನ್ನು ಕೂಡ ತೆಗೆದಾಕಬೇಕು ಅಂತ ನಮಗೆ ಇಷ್ಟ ಇಲ್ಲ, ತೆಗೆಯೋದು ಇಲ್ಲ. ಬಟ್ ಅವ್ರು ಕರೆಕ್ಟ್ ಮಾಹಿತಿಯನ್ನು ಅವರು ಕೊಡಬೇಕು. ಯಾವ ಬ್ಯಾಂಕಲ್ಲಿ ತೆಗೆದುಕೊಳ್ತಾ ಇದ್ದೀವಿ, ನಮ್ಮ ಕರ್ನಾಟಕದ ಬ್ಯಾಂಕ್ ಹೋಗ್ತಾ ಇದೆಯಾ, ಹೊರಗಡೆ ರಾಜ್ಯಕ್ಕೆ ಹಣ ಹೋಗ್ತಾ ಇದೆಯಾ, ಇಲ್ಲ ಅವ್ರು ಏನಾದ್ರು ಈ ಫೋಜಿ ಸ್ಕೀಮ್ಗಳಲ್ಲಿ ಯಾರು ಲಂಚಕ್ಕೋ ಇಲ್ಲ ಅಂದರೆ ಯಾವುದಾದ್ರು ಒಂದು ಸಾಲ ತೆಗೆದುಕೊಂಡದಕ್ಕೋ ಇಲ್ಲ ಯಾವುದಾದ್ರು ಒಂದು ಸ್ಕೀಮ್ಗೋ ಆ ದುಡ್ಡು ಹೋಗ್ತಾ ಇದೆಯಾ ಅನ್ನೋದೆಲ್ಲ ಕೂಡ ನಮಗೆ ಮಾಹಿತಿ ಬೇಕಾಗ್ತದೆ. ಯಾಕೆಂದರೆ ಅವರು ಬದುಕಲಿ ಅಂಥೇಳಿ ಆರ್ಥಿಕವಾದಂಥ ಶಕ್ತಿ ಸಿಗಬೇಕು, ಅವ್ರಿಗೆ ಕುಟುಂಬಕ್ಕೆ ಅನುಕೂಲ ಆಗಬೇಕು ಅಂಥೇಳಿ ನಾವು ಈ ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ. ಗೃಹಜ್ಯೋತಿಗೂ ಕೂಡ ಅವರು ಅರ್ಜಿಯನ್ನು ಕೊಡಬೇಕು. 1,64,000 ಜನ ಯಾರು ಮನೇಲಿದ್ದಾರೆ ಅವರಿಗೆಲ್ಲ ಕೊಡ್ತಾ ಇದ್ದೀವಿ. ಅವರು ಕೂಡ ಒಬ್ಬೊಬ್ಬರು 5, 6, 7 ಇದಿದೆ ಅವ್ರಿಗೆ. ಅವರೇ ವಾಸ ಇದ್ದಾರಾ, ಬೇರೆ ವಾಸ ಮಾಡ್ತಾ ಇದ್ದಾರಾ, ಯಾರ ಮನೇಲಿ ವಾಸ ಮಾಡ್ತಾರೆ, ನಮ್ಮ ಕರ್ನಾಟಕದವ್ರು ಅಲ್ವಾ, ಅವ್ರ ವ್ಯವಸ್ಥೆ ಏನಿದೆ ಇದನ್ನೆಲ್ಲ ಕೂಡ ನಮಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗ್ತದೆ. ಅವರು ಕೂಡ ಗುರುತಿನ ಚೀಟಿಯನ್ನು ನಾವು ಕೊಡಬೇಕಾಗ್ತದೆ. ಈಗ ನಾವು ಸುಮ್ಮನೆ ಒಂದು ಸಣ್ಣ ಚೀಟಿನ ನಾವು ಕೊಡ್ತಾ ಇದ್ದೀವಿ, 0 ಬಿಲ್ ಕೊಡ್ತಾ ಇದ್ವಿ, ನಮಗೇನು ತೊಂದರೆ ಇಲ್ಲ, ಇಷ್ಟೇ ಮಾಡ್ತಾ ಇದ್ವಿ, ಒಂದು ಕಾರ್ಡ್ ಕೊಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಯಾರು ಗೃಹಜ್ಯೋತಿ ಬಳಸ್ಕೊಳ್ತಾ ಇದ್ದಾರೆ ಜಿನೈನಾಗೆ, ಕೆಲವರು ಅಂಗಡಿ ಮನೆ ಕೆಳಗಡೆ ಅಂಗಡಿ ಇದೆ, ಮೇಲ್ಗಡೆ ಮನೇಲಿದ್ದಾರೆ, ಎರಡಕ್ಕೂ ಸೇರಿ ತೆಗೆದುಕೊಳ್ತಾ ಇದ್ದಾರೆ, ಅಂಥವರು ಬೇರೆ ಸಪ್ರೇಟಾಗಿ ಅಂಗಡಿಗೆ ಹಾಕ್ಕೊಳ್ಳಿ, ನಾವು ವಾಸಕ್ಕೆ ಮಾತ್ರ ಕೊಡ್ತಾ ಇದ್ವಿ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರು ನಿಲ್ಸಕ್ಕೆ ಹೋಗಲ್ಲ ನಾವು, ಬಟ್ ದೇ ವಿಲ್ ಹ್ಯಾವ್ ಟು ಗಿವ್ ಎನ್ ಅಪ್ಲಿಕೇಶನ್. ಯಾರನ್ನ ಹಣನೂ ಕೂಡ ಯಾರನ್ನು ಕೂಡ ತೆಗೆದಾಕಬೇಕು ಅಂತ ನಮಗೆ ಇಷ್ಟ ಇಲ್ಲ, ತೆಗೆಯೋದು ಇಲ್ಲ. ಬಟ್ ಅವ್ರು ಕರೆಕ್ಟ್ ಮಾಹಿತಿಯನ್ನು ಅವರು ಕೊಡಬೇಕು. ಯಾವ ಬ್ಯಾಂಕಲ್ಲಿ ತೆಗೆದುಕೊಳ್ತಾ ಇದ್ದೀವಿ, ನಮ್ಮ ಕರ್ನಾಟಕದ ಬ್ಯಾಂಕ್ ಹೋಗ್ತಾ ಇದೆಯಾ, ಹೊರಗಡೆ ರಾಜ್ಯಕ್ಕೆ ಹಣ ಹೋಗ್ತಾ ಇದೆಯಾ, ಇಲ್ಲ ಅವ್ರು ಏನಾದ್ರು